ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಕನ್ನಡ ಸೀರಿಯಲ್ ಯಾವಾಗ ಬರುತ್ತೆ? ಕನ್ನಡ ಸೀರಿಯಲ್ ಥರ್ಡ್ ಪ್ರೊಮೋ ಕೂಡ ಬರಲಿಲ್ಲ ಮೇಡಮ್. ಯಾವಾಗ ಕನ್ನಡ ಸೀರಿಯಲ್ ಬರುತ್ತೆ? ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಕನ್ನಡ ಸೀರಿಯಲ್ಗೋಸ್ಕರ. ಕಿರಣ್ ರಾಜ್ನ ನೋಡಬೇಕು, ಹಾಗೆ ಭವ್ಯ ಗೌಡ ಅವ್ರನ್ನ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಮತ್ತು ನಮ್ರತಾ ಗೌಡ ಅವರು, ಅದರಲ್ಲೂ ಕೂಡ ಎಸ್ಪೆಷಲಿ ಅವರ ಪ್ರೋಮೋಗೆ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಸುಮಾರಷ್ಟು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀರಾ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಲು ಕೂಡ ಕಾಮೆಂಟ್ ಮಾಡ್ತಾ ಇರ್ತೀರಾ. ಸೊ ಫೈನಲಿ ನಮ್ಮ ಕನ್ನಡ ಸೀರಿಯಲ್ ಯಾವಾಗ ಬರುತ್ತೆ ನಮ್ಮ ಮುಂದೆ, ಮತ್ತು ಥರ್ಡ್ ಪ್ರೊಮೋ ಕೂಡ ಯಾವಾಗ ಬರುತ್ತೆ, ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಕನ್ನಡ ಏನು ಸೀರಿಯಲ್ಲು ಬರೋದಕ್ಕೆ ಶೀಘ್ರದಲ್ಲಿ ಅಂತ ಹಾಕ್ತಾ ಇದ್ದಾರೆ ಹೊರತು ಕನ್ನಡ ಸೀರಿಯಲ್ ಯಾವಾಗ ಬರುತ್ತೆ ಅಂತ ಒಂದು ಡೇಟ್ ಕೂಡ ಫಿಕ್ಸ್ ಮಾಡ್ತಾ ಇಲ್ಲ. ಯಾಕೆ ಮೇಡಮ್ ಅಂತೇಳಿ ಸುಮಾರಷ್ಟು ಜನರಲ್ಲಿ ಈ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೆ ಎಲ್ಲನೂ ಕೂಡ ನಾವಿವತ್ತು ಮಾತನಾಡೋಣ. ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕನ್ನಡ ಸೀರಿಯಲ್ ಅಂದ ತಕ್ಷಣ ನಮಗೆ 3 ಜನ ನೆನಪಾಗ್ತಾರೆ. ಕನ್ನಡ ಸೀರಿಯಲ್ ಮೇನ್ ಹಿಟ್ ಅಂದರೆ ಇನ್ನು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಇಷ್ಟೊಂದು ಜಸ್ಟ್ ಪ್ರೋಮೋದಲ್ಲೇ ಕರ್ಣ ಹ್ಯಾಶ್ಟ್ಯಾಗ್ಸ್ ಆಗಿರ್ಬೋದು, ನಿಧಿ ಹ್ಯಾಶ್ಟ್ಯಾಗ್ಸ್ ಇರ್ಬೋದು, ಅಥವಾ ನಿತ್ಯ ಹ್ಯಾಶ್ಟ್ಯಾಗ್ಸ್ ಇರ್ಬೋದು, ಇಷ್ಟೊಂದು ಫೇಮಸ್ ಆಗೋದಕ್ಕೆ ಕಾರಣ ಅಂದರೆ ಈ 3 ವ್ಯಕ್ತಿಗಳೇ ಅಂತಲೇ ಹೇಳ್ಬೋದು. ಕಿರಣ್ ರಾಜ್ ಆಗಿರ್ಬೋದು, ಹಾಗೆ ನಮ್ಮ ಭವ್ಯ ಗೌಡ ಅವರು. BBK 11ನ ಬ್ಯೂಟಿ ಕ್ವೀನ್ ಅಂತಲೇ ಕರಿಬೋದು, ಅಥವಾ ಟಾಸ್ಕ್ ಕ್ವೀನ್ ಅಂತಲೇ ಕರೆಯುವಂತಹ ನಮ್ಮ ಭವ್ಯ ಗೌಡ ಅವರು. ಹಾಗೆ BBK 10ನ ಒಂದು ಸ್ಟೈಲಿಂಗ್ ಐಕಾನ್ ಅಂತಲೇ ಕರೆಯುವಂತಹ ನಮ್ಮ ನಮ್ರತಾ ಗೌಡ ಅವರು. ಈ 3 ಜನದಿಂದ ಈ ಒಂದು ಕನ್ನಡ ಸೀರಿಯಲ್ ನಿಜವಾಗ್ಲೂ ಕೂಡ ಹೈ ರೇಟಲ್ಲಿ ಡಿಮ್ಯಾಂಡನ್ನು ತೊಗೊತಾ ಇದೆ. ಇನ್ನು ಸೀರಿಯಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಈ 3 ಜನ ಆ ಒಂದು ಸೀರಿಯಲಲ್ಲಿ ಹ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಎಲ್ಲರಿಗೂ ಇರುವಂತಹ ಒಂದು ಕ್ರೇಜು. ಅದರಿಂದನೇ ಡೈರೆಕ್ಷನ್ ಟೀಮ್ ಇರ್ಬೋದು, ಪ್ರೊಡ್ಯೂಸರ್ ಟೀಮ್ ಇರ್ಬೋದು, ತುಂಬಾ ಸತಾಯಿಸ್ತಾ ಇದ್ದಾರೆ. ಜನಕ್ಕೆ ಇಂಟ್ರೆಸ್ಟ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಯಾವಾಗ ಅಂತ ವೆಯ್ಟ್ ಮಾಡಿದಷ್ಟು ಕೂಡ ಜನಕ್ಕೆ ಈಗ ನೋಡೋ ಪ್ರೇಕ್ಷಕರಿಗೆ ಇನ್ನೂ ಕೂಡ ಕ್ಯೂರಿಯಾಸಿಟಿನ ಉಂಟು ಮಾಡ್ತಾ ಇದ್ದಾರೆ. ಜೊತೆಗೆ ಶ್ರುತಿ ನಾಯ್ಡು ಅವರು ಈ ಒಂದು ಏನು ಸೀರಿಯಲ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದಿರ್ಬೋದು, ನಿರ್ದೇಶನ ಮಾಡ್ತಾ ಇರೋದಿರ್ಬೋದು, ಎರಡೂ ಕೂಡ ರಮೇಶ್ ಇಂದ್ರ ಸರ್ ನಿಮ್ಗೆಲ್ರಿಗೂ ಗೊತ್ತಾ ಇದೆ. ಹಾಗೆ ನಮ್ಮ ಶ್ರುತಿ ನಾಯ್ಡು ಅವರ ಒಂದು ಪ್ರೊಡಕ್ಷನ್ ಹೌಸಿಂದ ಈ ಒಂದು ಕನ್ನಡ ಸೀರಿಯಲ್ ತುಂಬಾ ಅದ್ಧೂರಿಯಾಗಿ ಶೂಟಿಂಗ್ನ ನಡೀತಾ ಇದೆ. ಬಟ್ ಶ್ರುತಿ ನಾಯ್ಡು ಅವರ ಒಂದು ಇದರಿಂದನೇ ಇನ್ನೊಂದು ಏನು ಅಯ್ಯನ ಮನೆ ಅಂತ ಹೇಳಿ ZEE5 ಒಂದು ವೆಬ್ ಸೀರೀಸ್ ಕೂಡ ರಿಲೀಸ್ ಆಗಿದೆ. ರಮೇಶ್ ಇಂದಿರಾ ಸರ್ ಅವರ ಡೈರೆಕ್ಷನ್ನಲ್ಲಿ ನಡೆದಿರುವಂತಹ ಒಂದು ಏನು ಇದು ಅಯ್ಯನ ಮನೆ ಏನು ಒಂದು ಶೂಟಿಂಗ್ ಎಲ್ಲ ಮುಗಿದು ಒಂದು ZEE5 ಏನು ನಡೀತಾ ಇದೆ, ಆ ಒಂದು ಶೂಟಿಂಗಲ್ಲಿ ಬ್ಯುಸಿ ಇದ್ರು. ಮತ್ತು ಆ ಒಂದು ಏನು ವೆಬ್ ಸೀರೀಸ್ನ ಮಾಡೋವಂಥದ್ರಲ್ಲಿ ಬ್ಯುಸಿ ಇದ್ರು. ಸೊ ಹಾಗಾಗಿ ಅದನ್ನ ಟೆಲಿಕಾಸ್ಟ್ ಮಾಡೋದಿರ್ಬೋದು, ಅದರಲ್ಲಿ ಏನು ಪ್ರಮೋಷನ್ಸ್ಗಳಿರುತ್ತಲ್ವ, ಅಂದರೆ ZEE5 ಏನೇನು ಅಯ್ಯನ ಮನೆ ಒಂದು ಕನ್ನಡದ ನಂಬರ್ 1 ವೆಬ್ ಸೀರೀಸ್ ಅಂತಾನೆ ಕರಿಬೋದು ಅಯ್ಯನ ಮನೆ ಒಂದು ವೆಬ್ ಸೀರೀಸು. ಸೊ ಹಾಗಾಗಿ ಆ ಒಂದು ವೆಬ್ ಸೀರೀಸಲ್ಲಿ ತುಂಬಾ ಬ್ಯುಸಿ ಇರೋದ್ರಿಂದ ಇದನ್ನು ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ಈಗ ಎಲ್ಲ ಆಲ್ರೆಡಿ ಒಂದು ಶೂಟಿಂಗ್ ಅಂದರೆ ಒಂದು ವೀಕಿಂದು ಆಲ್ರೆಡಿ ಅವರು ಶೂಟಿಂಗ್ನ ಮುಗಿಸಿ ಅದಾದ ಮೇಲೆ ಅವರು ಚಾನಲ್ಗೆ ಒಪ್ಪಿಸ್ಬೇಕಾಗತ್ತೆ. ಚಾನಲ್ನ ಅವರು ಒಂದು ವಾರದ ನಮಗೆ ಪೂರ್ತಿ ಆದಂತಹ ಒಂದು ಎಪಿಸೋಡ್ನ ಬೇಕಾಗತ್ತೆ. ಅದಾದಮೇಲೆ ಅವರು ಯಾವಾಗ ಅಂತ ಹೇಳ್ಬಿಟ್ಟು ಡೇಟ್ನ ಅನೌನ್ಸ್ ಮಾಡ್ತಾರೆ ZEE ಕನ್ನಡ ಚಾನಲ್ ಅವರು. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಡಿಲೇ ಆಯಿತು ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ನಮ್ಮ ಎಲ್ಲ ಕಡೆ ಹರಿದಾಡ್ತಾ ಇರೋದಂದರೆ ನಮ್ಮ ಪ್ರೋಮೋ, ಅಂದರೆ ನಮ್ರತಾ ಗೌಡ ಮತ್ತು ನಮ್ಮ ಭವ್ಯ ಗೌಡ ಅವ್ರ ಪ್ರೋಮೋ ತುಂಬಾ ಹೈಲೈಟ್ ಆಗ್ತದೆ ಅಂತಲೇ ಹೇಳ್ಬೋದು. ಅವರಿಬ್ಬರ ಒಂದು ಕ್ಯೂಟ್ನೆಸ್ ಭವ್ಯ ಗೌಡ ಅವರು ನಮ್ರತಾ ಗೌಡ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ತಾ ಇರೋವಂಥದ್ದು ಆ ಒಂದು ಏನು ಗೊತ್ತಾ, ನ್ಯಾಚುರಲ್ ಆ್ಯಕ್ಟಿಂಗ್ ಅಂತಲೇ ಕಾಣಿಸ್ತಾ ಇದೆ. ಭವ್ಯ ಗೌಡ ಅವ್ನಿಗೆ ಹೇಳಿ ಮಾಡಿಸಿದಂಥ ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತು. ಆ ಒಂದು ಬಬ್ಲಿನೆಸ್ ಆಗಿರ್ಬೋದು, ಅಕ್ಕಂಗೆ ಹೇಳ್ತಾ ಇರೋದಿರ್ಬೋದು. ನಮಗೆ ಏನೋ ಬಿಗ್ ಬಾಸಲ್ಲಿ ಹೆಂಗಿದ್ರು ಇದು ಭವ್ಯ ಗೌಡ ಅವರು ತ್ರಿವಿಕ್ರಮ್ ಜೊತೆ ಹೆಂಗೆ ಕ್ಯೂಟಾಗಿ ಇದು ಮಾಡ್ತಾ ಇದ್ರು, ಅದೇ ರೀತಿ ಅನ್ನಿಸ್ತಾರೆ ನನಗೆ ನಮ್ರತಾ ಗೌಡ ಜೊತೆ ಮಾತಾಡ್ತಾ ಇರೋದಿರ್ಬೋದು. ಅಕ್ಕಂಗೆ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಾ ಇರೋದಿರ್ಬೋದು. ಮತ್ತು ಚಪಾತಿ ಲಟ್ಟಿಸ್ತಾ ಇರ್ತಾರೆ ನಮ್ರತಾ ಗೌಡ ಅವರು. ಹಾಗೆ ನಮ್ಮ ಭವ್ಯ ಗೌಡ ಅವರು ಅವ್ರಿಗೆ ಕಿಟ್ಲೆ ಮಾಡೋದಿರ್ಬೋದು, ತಂಗಿಯಾಗಿ ಒಂಥರ ತುಂಬಾ
ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಭವ್ಯಗೌಡ ಅವ್ರ ಕ್ಯಾರೆಕ್ಟ್ರು ಸೂಪರಾಗಿ ಡಿಸೈನ್ ಮಾಡಿದ್ದಾರೆ. ಎಲ್ಲರ ಒಂದು ಏನು ಕ್ಯಾರೆಕ್ಟರ್ ಏನಿದೆ ಒಂದು ಸೂಪರಾಗಿ ಡಿಸೈನ್ ಮಾಡಿದ್ದಾರೆ ಕನ್ನಡ ಸೀರಿಯಲಲ್ಲಿ. ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದೆ ಪ್ರೋಮೋ ಯಾವಾಗ ಬರುತ್ತೆ ನಮ್ರತಾ ಗೌಡದು, ಹಾಗೆ ಯಾವಾಗ ಸೀರಿಯಲ್ ಟೆಲಿಕಾಸ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ ಟೆಲಿಕಾಸ್ಟ್ ಬಂದುಬಿಟ್ಟು June 2 ಅಂದರೆ ಸೋಮವಾರದಿಂದ June 2 ಅಂದರೆ ಇದೇ ಏನು ಮುಂದಿನ ವಾರ June 2 ಪ್ರಸಾರ ಆಗುತ್ತೆ ಅನ್ನೋದು ನ್ಯೂಸು ನಮಗೆ ಗೊತ್ತಾಗಿದೆ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, June 2 ಟೈಮಿಂಗ್ಸ್ ಬಂದುಬಿಟ್ಟು ಎಲ್ಲರೂ ಕುತ್ಕೊಂಡು ನೋಡೋವಂಥ ಒಂದು ಟೈಮಿಂಗ್ಸು. ಆಲ್ರೆಡಿ ಸೀತಾರಾಮ ಏನು ಶೂಟಿಂಗ್ ಕೂಡ ಫೈನಲ್ ಹಂತಕ್ಕೆ ಬಂದಿದೆ. ಅಂದರೆ ಅದನ್ನು ಮುಗಿಸ್ತಾ ಇದ್ದಾರೆ. ನಮ್ಮ ವೈಷ್ಣವಿ ಗೌಡ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಅವರ ಸ್ಟೋರಿಲೂ ಕೂಡ ಹಾಕ್ಕೊಂಡಿದ್ರು. ಸೀತಾರಾಮ ಏನು ಸೀರಿಯಲ್ ಕೂಡ ಮುಕ್ತಾಯ ಆಗ್ತಾ ಇದೆ. ಹಾಗಾಗಿ ಈ ಸೀರಿಯಲ್ಲು ಅತಿ ಶೀಘ್ರದಲ್ಲಿ ಬಂದೇ ಬರುತ್ತೆ. June 2 ತುಂಬಾ ಸೂಪರ್ವಾಗಿ ಫಸ್ಟ್ ಎಪಿಸೋಡ್ ಕೂಡ ಸಕ್ಕದಾಗಿದೆ. ಇನ್ನು ಪ್ರೋಮೋ ಬಂದು ಕೇಳೋದಾದರೆ ನೀವು ಶನಿವಾರ ಬಂದ್ಬಿಟ್ಟು ಪ್ರೋಮೋ ಕೂಡ ಬರುತ್ತೆ. ತುಂಬಾ ಸೂಪರಾಗಿ ಡಿಸೈನ್ ಮಾಡಿದ್ದಾರೆ ನಮ್ರತಾ ಗೌಡ ಅವರು. ಹಾಗೆ ನಮ್ರತಾ ಗೌಡ ಅವ್ರ ಜೊತೆ ಒಂದು ಅಕ್ಕಾದಂಗಿ ಬಾಂಡಿಂಗ್ನ ಇಲ್ಲಿ ತೋರಿಸುವಂತಹ ಪ್ರಯತ್ನನ ಮಾಡಿದ್ದಾರೆ. ಭವ್ಯಗೌಡನ ನಮ್ರತಾ ಗೌಡ ಅವರು ಪ್ರೋಮೋದಲ್ಲೂ ಕೂಡ ನೋಡ್ತೀರಾ ನೀವು, ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಕರ್ಣನೂ ಕೂಡ ಇರ್ತಾರೆ, ಅಂದರೆ ಕಿರಣ್ ರಾಜ್ ಅವರು ಕೂಡ ಇರ್ತಾರೆ. ತುಂಬಾ ಎಲ್ಲರೂ ಕುತ್ಕೊಂಡು ನೋಡುವಂಥ ಒಂದು ಸೀರಿಯಲ್ಲು. ಎಮೋಷ್ನಲ್ ಇರ್ಬೋದು, ಎಲ್ಲ ಥರದ ಎಮೋಷ್ನಲ್ ಇದೆ ಇಲ್ಲಿ. ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಮತ್ತು ಲವ್ ಸೀನ್ ಇದೆ, ಮತ್ತು ಅಕ್ಕ ತಂಗಿ ಸೆಂಟಿಮೆಂಟ್ ಇದೆ, ಮತ್ತು ತಂದೆ ತಾಯಿ ಸೆಂಟಿಮೆಂಟ್ ಇದೆ. ಎಲ್ಲ ಒಂದು ಎಕ್ಸ್ಪ್ರೆಸ್ ಮಾಡೋವಂಥ ಒಂದು ಸೀರಿಯಲ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತ. ಭವ್ಯಗೌಡ ಆಗಿರ್ಬೋದು, ನಮ್ರತಾ ಗೌಡ ಅವ್ರಿಗೆ ಒಂದು ಒಳ್ಳೆ ಹೆಸರನ್ನ ತಂದು ಕೊಡುತ್ತೆ. ನಮ್ಮ ಕಿರಣ್ ರಾಜ್ರವ್ರಿಗೂ ಕೂಡ ಇದಾಗಿತ್ತು ಇವತ್ತಿನ ಅಪ್ಡೇಟು. June 2 ನನಗೆ ತಿಳಿದಂತಹ ಮಾಹಿತಿ. ನಮ್ಮ ಜಿ ಕನ್ನಡದಲ್ಲಿ ಕನ್ನಡ ಸೀರಿಯಲ್ ಪ್ರಸಾರ ಆಗುತ್ತೆ. ಹಾಗೆ ಕನ್ನಡ ಸೀರಿಯಲ್ನ ಪ್ರೋಮೋ ಬಂದ್ಬಿಟ್ಟು ಶನಿವಾರದಂದು ಪ್ರಸಾರ ಆಗುತ್ತೆ ಅನ್ನೋದು ನನಗೆ ಸಿಕ್ಕಂತಹ ಮಾಹಿತಿನ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲರಿಗೂ ಕೂಡ ಹ್ಯಾಪಿ ಆಗಿರುತ್ತೆ ನಮ್ಮ ಭವ್ಯಗೌಡ ಅವ್ರನ್ನ ನೋಡೋದಕ್ಕೆ. ಯಾರೆಲ್ಲ ಕಾಯ್ತಾ ಇದ್ದೀರಾ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಕನ್ನಡ ಸೀರಿಯಲ್ನ ಯಾರೆಲ್ಲ ಮೆಚ್ಚುಗೆನ ವ್ಯಕ್ತಪಡಿಸೋದಿದ್ರೆ ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಗೈಸ್. ಲವ್ ಯು ಗೈಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.